ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮಂಗಳವಾರ ಸಂಚಿಕೆಯನ್ನು ನೋಡೋದಾದರೆ ಮೊದಲಿಗೆ ಗೋಪಾಲ್ ಅವ್ರನ್ನ ನೋಡಿ ಮನೆಯವ್ರಿಗೆಲ್ಲ ಗಾಬರಿ ಆಗುತ್ತೆ. ಮತ್ತು ಸ್ನೇಹ, ಏನ್ರಿ ನೋಡ್ತಾ ಕೂತಿದ್ದೀರಾ, ಮೊದಲು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಆಗ ಕಂಟಿ, ಕಾಳಿ ಮಾವಯ್ಯನ ಕರ್ಕೊಂಡು ಬಾ, ಆಸ್ಪತ್ರೆಗೆ ಕರ್ಕೊಂಡೋಗೋಣ ಅಂತ ಹೇಳ್ತಾರೆ. ಆಗ ಕಾಳಿ, ಇದು ಮನ್ಸಿಗಾಗಿರೋ ನೋವು, ಅಷ್ಟು ಸುಲಭವಾಗಿ ವಾಸಿ ಆಗಲ್ಲ ಅಂತ ಹೇಳ್ತಾರೆ. ಮತ್ತು ಸಹನವರು ಏನೆಲ್ಲ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ನಿನ್ನೆ ಭಾವ ನನ್ನ ಹತ್ರ ಬಂದು ಸುಮಾ ಸಚಿನ್ ಬಗ್ಗೆ ಮಾತಾಡಿದ್ರು. ಅವರಿಬ್ಬರು ಬೆಂಗಳೂರಿಗೆ ಹೋಗ್ತಾರೆ ವಿಷಯಕ್ಕೆ ಅವರು ತುಂಬಾ ನೊಂದ್ಕೊಂಡಿದ್ದಾರೆ. ಗೊತ್ತಿಲ್ಲದಿರೋ ಊರಿಗೆ ಹೋಗಿ ಅವರು ಕಷ್ಟಪಡ್ತಾರೆ. ಅದನ್ನು ನೋಡಿ ನನಗೆ ಸಹಿಸೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ಅಂತ ಹೇಳ್ತಾರೆ. ಮನೆಯವ್ರಿಗೆಲ್ಲ ಬೇಜಾರಾಗುತ್ತೆ. ಮೊದಲೇ ಪುಟ್ಟಕ್ಕ ಮನೇಲಿಲ್ಲ. ವಾಪಸ್ ಬಂದಮೇಲೆ ಏನಯ್ಯ ನಿನ್ನ ನಂಬಿ ಮಕ್ಕಳನ್ನ ಬಿಟ್ಟೋಗಿದ್ದೆ, ನೀನು ಹೀಗೆ ಮಾಡಿದ್ಯಲ್ಲ ಅಂತ ಬೈತಾಳಲ್ಲ. ಅದ್ರ ಬಗ್ಗೆ ಭಾವ ತುಂಬ ನೊಂದ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆಗ ಸುಮಾ, ಕಾಳಿ ಹೇಳ್ತಾ ಇರೋದು ನಿಜನಪ್ಪ ಅಂತ ಕೇಳ್ತಾರೆ. ಯಾಕವಿ ನನ್ನ ಮಾತಿನ ಮೇಲೆ ನಿನ್ನ ನಂಬಿಕೆ ಇಲ್ವಾ ಅಂತ ಕಾಳಿ ಕೇಳ್ತಾರೆ. ಅಪ್ಪ ನೀವು ಹೇಳಿ ಅಂತ ಸುಮಾ ಕೇಳ್ತಾರೆ. ಹೌದು ಕೂಸೆ, ನಿಮ್ಮ ಬಗ್ಗೆನೇ ಚಿಂತೆ ಆಗಿದೆ ನನಗೆ ಅಂತ ಹೇಳ್ತಾರೆ. ಆಗ ಸಚಿನ್, ಮಾವ ನೆನ್ನೆನೇ ನಾನು ನಿಮಗೆ ಎಲ್ಲ ವಿಷಯನೂ ಹೇಳಿದ್ನಲ್ವಾ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ. ಅದಾಗಲ್ಲ ಅಳಿ ಅಂದರೆ ನಿಮ್ಮ ಕೈಯಲ್ಲಿ ಒಂದು ಕೆಲಸ ಇದ್ದಿದ್ರೆ ನನ್ನ ಮಗಳನ್ನ ಧೈರ್ಯವಾಗಿ ಕಳಿಸ್ಕೊಡ್ತಾ ಇದ್ದೆ. ಆದರೆ ನೀವು ಗೊತ್ತು ಗುರಿ ಇಲ್ದಿರೋ ಊರಿಗೆ ಹೋಗ್ತಾ ಇದ್ದೀರಾ, ಅಲ್ಲಿ ನೀವು ಹೋಗಿ ತುಂಬ ಕಷ್ಟಪಡಬೇಕಾಗತ್ತೆ, ಅದನ್ನು ನೆನೆಸ್ಕೊಂಡ್ರೇ ಸಾಯೋ ಹಾಗಾಗುತ್ತೆ ಅಂತ ಹೇಳ್ತಾರೆ. ಮನೆಯವ್ರಿಗೆಲ್ಲ ಬೇಜಾರಾಗುತ್ತೆ. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ, ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಮತ್ತು ಕಾಳಿ, ಅವಿ ಬೆಂಗಳೂರಿಗೆ ಹೋಗಲ್ಲ ಅಂತ ಹೇಳವಿ ಅಂತ ಹೇಳ್ತಾರೆ. ಸುಮ್ಮನೆ ನಿಂತಿರ್ತಾರೆ. ಆಗ ಸಹನ, ಅವಿ ಅಪ್ಪಯ್ಯ ಹೇಳ್ತಾ ಇರೋದು ಸರಿಯಾಗೇ ಇದೆ, ಗೊತ್ತು ಗುರಿ ಇಲ್ಲದೆ ಇರೋ ಊರಿಗೆ ಹೋಗಿ ನೀವು ಕಷ್ಟಪಡೋದು ಯಾಕೆ, ಇಲ್ಲಿ ಇದ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ, ಆಮೇಲೆ ಹೋದರೆ ಆಯಿತು. ಅವನು ಮನೇಲಿಲ್ಲ, ಅವ ಬಂದಮೇಲೆ ನೀವು ಹೋಗ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಕಂಟಿ, ಮಾವಯ್ಯ ಹೇಳ್ತಾ ಇರೋದು ಸರಿಯಾಗೇ ಇದೆ ಸಚಿನ್, ಈ ಪರಿಸ್ಥಿತಿಲಿ ನೀವು ಹೋಗೋದು ಬೇಡ ಅಂತ ಹೇಳ್ತಾರೆ. ಮತ್ತು ಸುಮಾ, ಸರಿ ಆಯಿತು, ಎಲ್ಲ ವ್ಯವಸ್ಥೆ ಆಗೋ ತನಕ ನಾವು ಬೆಂಗಳೂರಿಗೆ ಹೋಗಲ್ಲ ಅಂತ ಹೇಳ್ತಾರೆ. ಕುಸೆ, ನಿನ್ನ ಮಾತು ಕೇಳಿ ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಅಂತ ಹೇಳ್ತಾರೆ. ಆಗ ಕಾಳಿ, ಬಾವೋ ಈಗಲಾದರೂ ನೀನು ಸ್ವಲ್ಪ ಸುಧಾರಿಸ್ಕೊಬಾ ಅಂತ ಗೋಪಾಲ್ ಅವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಎಲ್ರಿಗೂ ಬೇಜಾರಾಗುತ್ತೆ. ಮತ್ತು ರಾಧನ ಹುಡ್ಕೊಂಡು ವೈಭವ್ ಅವ್ರ ಮನೆ ಹತ್ರ ಬರ್ತಾರೆ. ಅದೇ ಸಮಯಕ್ಕೆ ರಾಧಾ ವೈಭವ್ ಹೊರಗಡೆ ಹೋಗಬೇಕು ಅಂತ ಕಾರ್ ಹತ್ರ ಬರ್ತಾರೆ. ರಾಧಾ, ನಿನಗೆ ಏನಾಗಿದೆ, ಆ ಪುಟ್ಟಕ್ಕನಿಗೆ ಎದ್ರುಕೊಂಡು ಊರು ಬಿಟ್ಟು ಹೋಗ್ತಿದ್ಯಾ ಅಂತ ಕೇಳ್ತಾರೆ. ರಾಜಿಯವರೇ, ನಿಮಗೆ ಏನಾಗಿದೆ, ನಾನು ಯಾಕೆ ಊರು ಬಿಟ್ಟು ಹೋಗಲಿ ಅಂತ ರಾಧಾ ಹೇಳ್ತಾರೆ. ನೀವೀಗೆಲ್ಲ ಹೋಗ್ತಾ ಇದ್ದೀರಲ್ಲ ಮತ್ತೆ ಅಂತ ರಾಜಿ ಕೇಳ್ತಾರೆ. ಆಗ ವೈಭವ್, ನಾವೆಲ್ಲೂ ಹೋಗ್ತಾ ಇಲ್ಲ, ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾರೆ. ಆಗ ರಾಧಾ, ನನಗೆ ಊರ ಜನರ ಮುಂದೆ ಅವಮಾನ ಮಾಡಿದ್ರು ಅಲ್ವಾ, ಅವ್ರನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೌದಾ ರಾಧಾ, ಪುಟ್ಟಕ್ಕನ ಮನೆಯಿಂದ ಆಚೆ ಹಾಕೋದಕ್ಕೆ ಹೋಗ್ತಾ ಇದೆಯಾ, ನಾನು ಎಷ್ಟೇ ನಾಟಕ ಮಾಡಿದ್ರು ಅವ್ರನ್ನ ಮನೆಯಿಂದ ಆಚೆ ಹಾಕೋಕ್ಕಾಗಲಿಲ್ಲ, ನೀನು ಅದು ಹೇಗೆ ಅವ್ರನ್ನ ಮನೆಯಿಂದ ಆಚೆ ಹಾಕ್ತೀಯಾ ಅಂತ ಕೇಳ್ತಾರೆ. ಆಗ ರಾಧಾ, ನಾನು ಅವ್ರನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಹೋಗ್ತಾ ಇಲ್ಲ, ಆ ಕಂಟಿನ ಮನೆಯಿಂದ ಆಚೆ ಹಾಕೋದಕ್ಕೆ ಹೋಗ್ತಾ ಇರೋದು. ಊರವ್ರ ಮುಂದೆ ನನಗೆ ಅವಮಾನ ಮಾಡಿದ್ರಲ್ವ, ನನ್ನ ಕಣ್ಣಲ್ಲಿ ನೀರು ಬರ್ಸ್ದವ್ರ ಕಣ್ಣಲ್ಲಿ ರಕ್ತ ಬರ್ಸೋ ತನಕ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ರಾಧಾ, ಏನು ಹೇಳ್ತಿದ್ಯಾ ನೀನು, ಕಂಟಿನ ಮನೆಯಿಂದ ಆಚೆ ಹಾಕ್ತೀಯಾ, ಅದು ಹೇಗೆ ಅಂತ ಕೇಳ್ತಾರೆ. ಏನು ಬಂಗಾರಮ್ಮನ ಆಸ್ತಿ, ಬಂಗಾರಮ್ಮನ ಕುರ್ಚಿ ಅಂತ ತಾನು ಇಷ್ಟೆಲ್ಲ ಮೆರಿತಾ ಇರೋದು, ಆ ಕುರ್ಚಿ ಮೇಲೆ ಕೂತ್ಕೊಂಡಿದ್ದ ತಕ್ಷಣ ಇಡೀ ಊರೇ ಅವ್ರದ್ದಾಗೋಗುತ್ತಾ, ಯಾರನ್ನು ಬೇಕಾದರೂ ಅವರು ಊರಿಂದ ಆಚೆ ಹಾಕ್ಬಹುದಾ, ಅವರ ಆಸ್ತಿ ಆ ಕುರ್ಚಿ ಎಲ್ಲ ಕಿತ್ಕೊಳ್ಳೋ ತನಕ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ರಾಧಾ, ಇದನ್ನೆಲ್ಲ ಹೇಗೆ ಮಾಡ್ತೆ ನೀನು ಮನೆಯಿಂದ ಆಚೆ ಹೋಗುವಂದ ತಕ್ಷಣ ಆ ಕಂಟಿ ಹೋಗ್ಬಿಡ್ತಾನ ಅಂತ ರಾಜಿ ಕೇಳ್ತಾರೆ. ಅದಕ್ಕೆ ಅಲ್ವಾ ನೋಟಿಸ್ ಕಳಿಸಿರೋದು ಅಂತ ರಾಧಾ ಹೇಳ್ತಾರೆ. ಆಗ ರಾಜಿ, ಏನು ಹೇಳ್ತಿದ್ಯಾ ರಾಧಾ ನೀನು ಅಂತ ಕೇಳ್ತಾರೆ. ಇವಾಗ ಡೀಟೇಲಾಗಿ ಹೇಳ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ನೀವು ನಮ್ಮ ಜೊತೆ ಬನ್ನಿ, ಲೈವ್ ಆಗಿ ನೋಡಬಹುದು. ಮತ್ತು ವೈಭವ್ ಲಾಯರ್ನ ಅಲ್ಲೇ ಬರೋಕ್ಕೆ ಹೇಳಿ ಅಂತ ರಾಧಾ ಹೇಳ್ತಾರೆ. ಆಗ ವೈಭವ್, ರಾಜಿಯವರೇ ನೀವೇನು ಗಾಬರಿ ಆಗಬೇಡಿ, ಅಲ್ಲಿ ನಿಮ್ಮನ್ನು ಯಾರು ಏನೂ ಮಾಡಲ್ಲ, ನೀವು ಧೈರ್ಯವಾಗಿ ನಮ್ಮ ಜೊತೆ ಬರಬಹುದು ಅಂತ ಹೇಳ್ತಾರೆ. ಆಗ ರಾಜಿಯವರೇ ನಾವಿದ್ದೀವಿ ತಾನೇ, ಧೈರ್ಯವಾಗಿ ಬನ್ನಿ, ಅಲ್ಲಿ ನಿಮ್ಗೆ ಏನಾಗೋದಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ರಾಜಿ ಹೇಳ್ತಾರೆ. ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಮತ್ತೆ ಚಂದ್ರು ಒಬ್ಬರೇ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ವಸು ಬರ್ತಾರೆ. ತಿಂಡಿ ರೆಡಿ ಇದೆ ಬನ್ನಿ ಚಂದ್ರು ಅಂತ ಕರೀತಾರೆ. ನನಗೀಗ ಹಸಿವಿಲ್ಲ, ಆಮೇಲೆ ತಿಂತೀನಿ ಅಂತ ಚಂದ್ರು ಹೇಳ್ತಾರೆ. ಆಗ ವಸು ಅವ್ರ ಪಕ್ಕ ಕೂತ್ಕೋತಾರೆ. ಯಾಕೆ ಟೆನ್ಷನ್ ಇದ್ದೀರಾ, ಏನಾಯಿತು ಅಂತ ಕೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ ವಸು ಅಂತ ಚಂದ್ರು ಹೇಳ್ತಾರೆ. ಇಲ್ಲ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ ನೀವು, ಏನಾಯಿತು ಹೇಳಿ ಅಂತ ಕೇಳ್ತಾರೆ. ಅದೇ ಸಮಯಕ್ಕೆ ನಂಜಮ್ಮ ಅಲ್ಲಿಗೆ ಬರ್ತಾರೆ. ಅದೇನು ಅಂತ ಹೇಳು ಚಂದ್ರು ಅಂತ ಕೇಳ್ತಾರೆ. ಆಗ ಚಂದ್ರು, ವಸು ನೀನು ಅಂದ್ಕೊಂಡಿರೋ ಹಾಗೆ ಏನೂ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇವಳು ಗೊತ್ತಿಲ್ಲದಿರೋದು ಏನೋ ಇದೆ ಅಂತ ಅರ್ಥನಾ ಅಂತ ನಂಜಮ್ಮ ಕೇಳ್ತಾರೆ. ಚಂದ್ರು, ಏನಾಯಿತು, ನೀವು ಏನೋ ಮುಚ್ಚಿಡ್ತಾ ಇದ್ದೀರ ಅಂತ ಅನ್ನಿಸ್ತಾ ಇದೆ, ಏನು ವಿಷಯ ಹೇಳಿ ಅಂತ ವಸು ಕೇಳ್ತಾರೆ.
ಯಾವುದೋ ಒಂದು ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಸ್ವಲ್ಪ ಪ್ರೆಷರ್ ಇದೆ ಅಷ್ಟೇ ಅಂತ ಹೇಳ್ತಾರೆ. ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಈ ರೀತಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ನಿಮಗೆ ಏನೋ ಆಗಿದೆಯೇನೋ ಅನ್ನೋ ಹಾಗೆ ಕೂತಿದ್ದೀರಲ್ಲ ನೀವು ಅಂತ ವಸು ಹೇಳ್ತಾರೆ. ಅವನಿಗೆ ಸಮಸ್ಯೆ ಆಗದೆ ಇರುತ್ತೇನಮ್ಮ, ಯಾವ ಕೊಲೆಗಾತಿನ ನಿರಪರಾಧಿ ಅಂತ ಬಿಡಿಸ್ಕೊಂಡು ಬರೋದಕ್ಕೆ ಹೊರಟಿದ್ದಾನೋ ಏನೋ ಯಾರಿಗೆ ಗೊತ್ತು ಅಂತ ನಂಜಮ್ಮ ಹೇಳ್ತಾರೆ. ಅತ್ತೆ ಏನು ಹೇಳ್ತಾ ಇದ್ದೀರಾ, ಕೊಲೆ ಮಾಡಿರೋರನ್ನ ಇವ್ರು ಯಾಕೆ ಬಿಡಿಸ್ಕೊಂಡು ಬರ್ತಾರೆ ಹೇಳಿ ಅಂತ ವಸು ಕೇಳ್ತಾರೆ. ಹಾಗಾದರೆ ಇವನು ಯಾವತ್ತೂ ಕೊಲೆಗಾರರ ವಿಷಯದಲ್ಲಿ ವಾದ ಮಾಡಿಲ್ವಾ ಅಂತ ಕೇಳ್ತಾರೆ. ಆಗ ವಸು, ವಾದ ಮಾಡಿದ್ದೀರಾ ಚಂದ್ರು ಅಂತ ಕೇಳ್ತಾರೆ. ಹೌದು ವಸು, ಕೆಲವೊಂದು ಸರಿ ವಾದ ಮಾಡಿದ್ದೀನಿ ಅಂತ ಹೇಳ್ತಾರೆ. ಲಾಯರ್ ಅಂದಮೇಲೆ ಇದೆಲ್ಲ ಇದ್ದಿದ್ದೆ, ನೀವು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ತಿಂಡಿಗೆ ಬನ್ನಿ ಅಂತ ಹೇಳ್ತಾರೆ. ಈಗ ನನಗೆ ಹಸಿವಿಲ್ಲ ಅಂತ ಚಂದ್ರು ಹೇಳ್ತಾರೆ. ಕೊಲೆಗಾರರ ಜೊತೆ ತಿಂದು ಅಭ್ಯಾಸ ಇವನಿಗೆ, ನಮ್ಮಂಥವ್ರ ಜೊತೆ ಎಲ್ಲಮ್ಮ ಅವನು ತಿಂಡಿ ತಿಂತಾನೆ ಅಂತ ನಂಜಮ್ಮ ಕೇಳ್ತಾರೆ. ಆಗ ಚಂದ್ರುಗೆ ಬೇಜಾರಾಗುತ್ತೆ. ಬಾ ವಸು ಅಂತ ಹೇಳಿ ವಸುನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ನಂಜಮ್ಮ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಸುಮಾ ಕಂಟಿಗೆ ಕಾಫಿ ತಂದು ಕೊಡ್ತಾರೆ. ಈಗ ಮಾವಯ್ಯ ಹೇಗಿದ್ದಾರೆ ಸುಮಾ ಅಂತ ಕೇಳ್ತಾರೆ. ಗೊತ್ತಿಲ್ಲ ಬಾವಾ, ಅವರು ಮಲಗಿದ್ದಾರೆ ಅಂತ ಸುಮಾ ಹೇಳ್ತಾರೆ. ಹೇಗೋ ಸುಮಾ, ಸಚಿನ್ ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆನೇ ಉಳಿಯೋ ಹಾಗಾಯಿತು, ಆದರೂ ಮಾವಯ್ಯನ ಮನಸ್ಸು ಇಷ್ಟು ಸೂಕ್ಷ್ಮ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಸ್ನೇಹ ಗೋಪಾಲಪ್ಪ ನೋಡೋದಕ್ಕೆ ಹೊರಟು, ಆದರೆ ಅವ್ರ ಮನಸ್ಸು ಮಗು ಥರ ಅಂತ ಸ್ನೇಹ ಹೇಳ್ತಾರೆ. ಮತ್ತು ಸುಮಾ, ಹಳೆಯಪ್ಪನ ನೀನು ನೋಡಿಲ್ಲ ಅಕ್ಕ, ನೋಡಿದಿದ್ರೆ ಹೀಗೆಲ್ಲ ಮಾತಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಸಹನ, ಅಪ್ಪಯ್ಯ ಈ ರೀತಿ ಹೇಳ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾರೆ. ಮತ್ತು ಸುಮಾ ಸೈಲೆಂಟ್ ಆಗ್ತಾರೆ. ಯಾಕವಿ ಸುಮ್ಮನೆ ಇದೆಯಾ ಅಂತ ಸಹನ ಕೇಳ್ತಾರೆ. ಸಚಿನ್ ತುಂಬ ಆಸೆ ಇಟ್ಕೊಂಡಿದ್ದ, ಆದರೆ ಹೋಗೋಕ್ಕಾಗಲಿಲ್ವಲ್ಲ, ಅವನಿಗೂ ಬೇಜಾರಾಗಿದೆ ಅಂತ ಹೇಳ್ತಾರೆ. ಆಗ ಕಂಟಿ, ಹೋಗಬೇಡ ಅಂತ ಯಾರೂ ಹೇಳಿಲ್ವಲ್ಲ ಸುಮಾ, ಸ್ವಲ್ಪ ದಿನ ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂತ ಅಲ್ವ ಹೇಳಿದ್ದು, ನಿಧಾನ ಆದರೂ ಪರವಾಗಿಲ್ಲ, ಎಲ್ಲ ವ್ಯವಸ್ಥೆ ಆದಮೇಲೆ ಹೋಗಿ ಅಂತ ಹೇಳ್ತಾರೆ. ಆಗ ಸ್ನೇಹ, ಅವಳು ಮೊದಲೇ ಬೇಜಾರಲ್ಲಿದ್ದಾಳೆ, ನೀವು ನೋಡಿದ್ರೆ ಅವಳಿಗೆ ಫಿಲಾಸಫಿ ಹೇಳ್ತಿದ್ದೀರಲ್ಲ ಅಂತ ಹೇಳ್ತಾರೆ. ನಾನು ಏನು ಹೇಳಿದೆ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ ಅಷ್ಟೇ ಅಲ್ವಾ ಅಂತ ಕಂಟಿ ಹೇಳ್ತಾರೆ. ಆಗ ಸಹನವಿ, ನೀನೇನು ಯೋಚನೆ ಮಾಡಬೇಡ, ಯಾವ ಟೈಮ್ಗೆ ಏನಾಗಬೇಕೋ ಅದು ಹಾಗೇ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಕಂಟಿಗೆ ಅವರಪ್ಪ ಫೋನ್ ಮಾಡ್ತಾರೆ. ಅವರು ಫೋನ್ ರಿಸೀವ್ ಮಾಡ್ತಾರೆ. ಸರಿ ಅಪ್ಪಯ್ಯ, ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ನಾನು ಅರ್ಜೆಂಟಾಗಿ ಮನೆ ಹತ್ರ ಹೋಗಬೇಕು, ಬರ್ತೀನಿ ಅಂತ ಕಂಟಿ ಹೇಳ್ತಾರೆ. ಎಲ್ರಿಗೂ ಗಾಬರಿ ಆಗುತ್ತೆ. ಏನಾಯಿತು ಅಂತ ಕೇಳ್ತಾರೆ. ಮತ್ತು ಕಂಟಿ, ಈಗ ಹೇಳೋದಕ್ಕಾಗಲ್ಲ, ಬಂದು ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸ್ನೇಹ, ಅಕ್ಕ ಅವರು ತುಂಬ ಕೋಪದಲ್ಲಿ ಹೋದರು, ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿ ಅವರು ಕಂಟಿ ಜೊತೆ ಹೋಗ್ತಾರೆ. ಮತ್ತು ಸುಮಾ, ಅಕ್ಕ ಭಾವ ತುಂಬ ಕೋಪದಲ್ಲಿ ಹೋದ್ರು, ಅಂಥದ್ದು ಏನಾಗಿರಬಹುದು ಅಂತ ಕೇಳ್ತಾರೆ. ಆಗ ಸಹನವಿ, ಏನೂ ತೊಂದರೆ ಆಗದೇ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನವಿ ಅಂತ ಹೇಳ್ತಾರೆ. ಮತ್ತು ಗೋಪಾಲ್ ಅವರು ಏನೋ ಯೋಚನೆ ಮಾಡ್ತಾ ಕೂತಿರ್ತಾರೆ. ಸಹನವ್ರು ಬರೋದು ನೋಡಿ ಮಲ್ಕೊಂಡಿರೋ ಹಾಗೆ ನಾಟಕ ಮಾಡ್ತಾ ಇರ್ತಾರೆ. ಆಗ ಸಹನ, ಅಪ್ಪಯ್ಯ ಅಂತ ಎದ್ದೇಳಿಸ್ತಾರೆ. ಗೋಪಾಲ್ ಅವ್ರು ಎದ್ದು ಕೂತ್ಕೋತಾರೆ. ತಗೊಳ್ಳಿ, ನಿಮಗೋಸ್ಕರ ಜ್ಯೂಸ್ ತಂದಿದ್ದೀನಿ, ಕುಡೀರಿ, ಈಗ ಹೇಗಿದ್ದೀರಾ, ಡಾಕ್ಟ್ರ್ ಹತ್ರ ಹೋಗಿ ಬರೋಣವಾ ಅಂತ ಹೇಳ್ತಾರೆ. ಬೇಡ ಕೂಸೆ, ನನಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಗೋಪಾಲ್ ಅವ್ರು ಹೇಳ್ತಾರೆ. ಅಪ್ಪಯ್ಯ, ನಿನ್ನ ದೇಹಕ್ಕೆ ಸುಸ್ತಾಗಿದೆ, ಸ್ವಲ್ಪ ವಿಶ್ರಾಂತಿ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಸಹನ ಹೇಳ್ತಾರೆ. ಆಗ ಗೋಪಾಲ್ ಅವರು, ಅಲ್ಲ ಕೂಸೆ, ನೀನು ಜೀವನದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ, ಆದರೂ ಬೆಳಕಲ್ಲಿ ಬದುಕೋದನ್ನ ಬಿಟ್ಟು ಕತ್ಲಲ್ಲಿ ಯಾಕೆ ಬದುಕ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಸಹನ, ಕತ್ಲೆ ಯಾವುದು ಬೆಳಕು ಯಾವುದು ಅಪ್ಪಯ್ಯ, ಬದುಕಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ದಾರಿ ಯಾವುದಾದ್ರೇನೋ ಮುಂದೆ ಸಾಕ್ತಾ ಇರಬೇಕು ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಆಗಲ್ಲ ಕೂಸೆ, ನಿಮ್ಮವ್ವ ಒಂಟಿಯಾಗಿ ಬದುಕಿದ್ಲು, ಅದಕ್ಕೆ ಕಾರಣ ಇದೆ, ಮಕ್ಕಳಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಿಬಿಟ್ಲು, ಆದರೆ ನೀನಿನ್ನು ಬಾಳಿ ಬದುಕಬೇಕಾದವಳು, ನೀನು ಒಂಟಿಯಾಗಿದ್ದರೆ ಹೇಗೆ, ನೀನು ಇನ್ನೊಂದು ಮದುವೆ ಆಗ್ಬೋದಲ್ಲ ಅಂತ ಹೇಳ್ತಾರೆ. ಆಗ ಸಹನಗೆ ಬೇಜಾರಾಗುತ್ತೆ. ಅಪ್ಪಯ್ಯ, ನನ್ನ ಜೀವನದಲ್ಲಿ ಮತ್ತೆ ಮದುವೆ ಆಗುವಂಥ ಮಾತ್ರ ಹೇಳಬೇಡ ಅಪ್ಪಯ್ಯ, ನನಗೆ ಆ ನರಕ ಸಾಕಾಗೋಗಿದೆ, ಮತ್ತೆ ಆ ನರಕಕ್ಕೆ ಹೋಗು ಅಂತ ಹೇಳ್ತಿದ್ಯಾ ನೀನು, ನಿನ್ನ ಹತ್ರ ಬಂದು ಯಾರಾದರೂ ನೀನು ದೊಡ್ಡ ಮಗಳು ಗಂಡನ ಬಿಟ್ಟು ಬಂದಿದ್ದಾಳೆ, ಒಂಟಿಯಾಗಿ ಬದುಕ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಯಾರೇನು ಹೇಳಿದ್ರು ಅಂತ ನಾನು ತಲೆ ಕೆಡಿಸ್ಕೊಳೋ ಅಂಥವನಲ್ಲ, ನಾನು ಮಾಡಿರೋ ತಪ್ಪಿಗೆ ಪಾಪಕ್ಕೆ ನನ್ನ ಮಕ್ಕಳಿಗಾಗಿರೋ ಅನ್ಯಾಯಕ್ಕೆ ಪರಿಹಾರ ಸಿಗುತ್ತೇನೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಕೂಸೆ ಅಂತ ಹೇಳ್ತಾರೆ. ಇಲ್ಲ ಅಪ್ಪಯ್ಯ, ನನಗೆ ಆ ಮದುವೆನೇ ಬೇಕಾಗಿಲ್ಲ, ನಾನು ಈಗ ಹೇಗಿದ್ದೀನೋ ಹಾಗೆ ಇರೋದಕ್ಕೆ ಬಿಟ್ಬಿಡಿ, ಬಲವಂತ ಮಾಡಿಬಿಡಿ ಅಂತ ಸಹನ ಹೇಳ್ತಾರೆ. ಅದು ಆಗಲ್ಲ ಕೂಸೆ, ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋರು ಈ ಭೂಮಿ ಮೇಲೆ ಇರಬಹುದಲ್ವಾ, ಒಂದು ಸರಿ ಯೋಚನೆ ಮಾಡೋ, ಹೆಣ್ಣಾಗಿ ಹುಟ್ಟಿದೀಯಾ, ನೀನು ಹೆಂಡತಿ ಆಗಬೇಕು, ತಾಯಿ ಆಗಬೇಕು, ಅಜ್ಜಿ ಆಗಬೇಕು, ಆಗಲೇ ನಿನ್ನ ಜೀವನ ಸಾರ್ಥಕ ಅನಿಸೋದು ಅಂತ ಹೇಳ್ತಾರೆ. ಏನಪ್ಪಯ್ಯ, ಕಾಳಿ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ಅಂತ ಸಹನ ಕೇಳ್ತಾರೆ. ಹೌದು ಕೂಸೆ ಅಂತ ಗೋಪಾಲ್ ಅವರು ಹೇಳ್ತಾರೆ. ಆಗ ಸಹನ, ಕಾಳಿ ನನ್ನ ಪ್ರೀತಿ ಮಾಡ್ತಾ ಇರಬಹುದು, ಆದರೆ ನಾನು ಯಾವತ್ತೂ ಅವನನ್ನು ಆ ದೃಷ್ಟಿಲಿ ನೋಡೇ ಇಲ್ಲ,
ಪ್ರೀತಿ ಅನ್ನೋದು ಮಾತಲ್ಲಿ ಹುಟ್ಟೋವಂಥದ್ದಲ್ಲ, ಮನಸ್ಸಿಂದ ಹುಟ್ಟಬೇಕು ಅಪ್ಪಯ್ಯ ಅಂತ ಹೇಳ್ತಾರೆ. ಅದು ನನಗೆ ಅರ್ಥ ಆಗುತ್ತೆ ಕೂಸೆ. ನೀನು ಕಾಳಿನ ಮದುವೆ ಆದರೆ ಚೆನ್ನಾಗಿರ್ತೀಯ ಅನ್ನೋ ನಂಬಿಕೆ ನನಗೆ. ನಾವು ಪ್ರೀತಿ ಮಾಡೋರಿಗಿಂತ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವ್ರ ಜೊತೆ ಇದ್ದರೆ ಜೀವನ ಚೆನ್ನಾಗಿರುತ್ತೆ. ಅದು ಕಾಳಿನೇ ಆಗಲಿ ಅನ್ನೋದು ನನ್ನ ಆಸೆ ಅಂತ ಹೇಳ್ತಾರೆ. ಆಗ ಸಹನಾ, ಅಪ್ಪಯ್ಯ ಪ್ಲೀಸ್ ಈ ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡಿ, ನೀವೆಷ್ಟು ಹೇಳಿದ್ರು ಅಷ್ಟೇ, ಈ ವಿಷಯದಲ್ಲಿ ನನ್ನ ಮನಸ್ಸು ಬದಲಾಗಲ್ಲ ಅಂತ ಸಹನಾ ಹೇಳ್ತಾರೆ. ಆಗ ಗೋಪಾಲ್ ಅವರು, ಕೂಸೆ ಕೋಪ ಮಾಡ್ಕೋಬೇಡ, ನೀನು ಟೈಮ್ ತೊಗೊಂಡು ನಿಧಾನವಾಗಿ ಯೋಚನೆ ಮಾಡಿ ನೋಡು, ಆಗ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸಹನಾ ಅವರೇನು ಮಾತಾಡದೆ ಬೇಜಾರು ಮಾಡ್ಕೊಂಡು ಎದ್ದೋಗ್ತಾರೆ. ಗೋಪಾಲ್ ಅವ್ರಿಗೂ ಬೇಜಾರಾಗುತ್ತೆ. ಇಲ್ಲಿಗೆ ಪುಟ್ಟ ಕನ್ನಡ ಮಕ್ಕಳು ಧಾರಾವಾಹಿ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.